ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಏನೋ ಪರವಾಗಿಲ್ಲ, ಸಮಾಧಾನವಾಗಿದ್ದೀವಿ ಅಂತ ಹೇಳಿ ಅಂದುಕೊಳ್ಳುವಾಗ ತಂದೆಯವರ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ತುಂಬ ಮನಸ್ಸಿಗೆ ನೋವಾಗುವಂಥದ್ದು, ಆತಂಕ ಶುರುವಾಗುವಂಥದ್ದಾಗತ್ತೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದಿದೆ. ಮನೆಯವರ ಜೊತೆಯಲ್ಲಿ ಮಾತುಗಳನ್ನಾಡುವಾಗ ಯಾವುದೇ ಸಂದರ್ಭಕ್ಕೂ ಕೂಡ ಅವರ ವಿಶ್ವಾಸಕ್ಕೆ ಧಕ್ಕೆ ಬರುವ ಹಾಗೆ ಮಾತಾಡಬೇಡಿ, ಅವರ ನಂಬಿಕೆಗೆ ಧಕ್ಕೆ ಬರುವ ಹಾಗೆ ಮಾತಾಡಬೇಡಿ. ಮನೆಯಲ್ಲಿ ಎಲ್ಲರ ಸಹಕಾರದಿಂದ ಎಲ್ಲ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಾನಸಿಕವಾದಂತಹ ನೋವಿನಲ್ಲಿರ್ತಕ್ಕಂತಹ ನಿಮಗೆ ಅದು ಯಾವುದೂ ಕೂಡ ಬೇಕಾಗಿರೋದಿಲ್ಲ. ಆದರೂ ಇವತ್ತಿನ ಹಾಗೆ ನಾಳೆ ಇರೋದಿಲ್ಲ. ಇವತ್ತಾಡಿದಂತಹ ಮಾತು ಇನ್ನೆಷ್ಟೋ ದಿವಸಗಳ ನಂತರದಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತೆ. ಆಗ ಬೇಸರವಾಗ್ತಕ್ಕಂಥದ್ದು. ಬೇರೆಯವರಿಗೆ ಸಹಾಯ ಸಹಕಾರ ಎಲ್ಲ ಮಾಡ್ತೀರಿ, ಆದರೆ ಅವರಿಂದ ಬರ್ತಕ್ಕಂತಹ ಸಲಹೆಗಳಾಗಲಿ ಮಾತುಗಳಾಗಲಿ ಸೂಕ್ತ ಆಗಿರೋದಿಲ್ಲ. ಮನಸ್ಸಿಗೆ ಇನ್ನಷ್ಟು ನೋವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕಾರ್ಯಕ್ರಮಗಳೆಲ್ಲ ತತ್ಕ್ಷಣದಲ್ಲಿ ನಿಂತು ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಲ್ಲ ಋಣಾತ್ಮಕವಾದಂತಹ ವಿಷಯಗಳೇ ಬರ್ತಾ ಇದೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಳಬಾರದು. ತಾಳ್ಮೆಯಿಂದಲೇ ಏನು ಬಂದರೂ ಎದುರಿಸಿ ನಾನು ಅದರಿಂದ ಜಯವನ್ನು ಸಾಧಿಸ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಇರಬೇಕು. ಭಾವನಾತ್ಮಕವಾಗಿ ವರ್ತನೆ ಮಾಡೋದರಿಂದ ನಿಮ್ಮ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂಥದ್ದಿದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನಾವು ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ತೀವಿ ಅನ್ನುವಂತಹ ಛಲ ನಿಮಗೆ ಈ ದಿವಸ ಹೆಚ್ಚಾಗಿ ಕಾಣುವಂಥದ್ದಿರುತ್ತೆ. ನಿಮ್ಮ ತಪ್ಪಿನ ಅರಿವಾಗಬೇಕು. ಯಾವ ವಿಷಯದಲ್ಲಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಿ, ಅದು ನಿಮ್ಮ ವೈಯಕ್ತಿಕವ ಅಥವಾ ನೀವು ನಿಮ್ಮ ವೃತ್ತಿಗೋ ಉದ್ಯೋಗಕ್ಕೋ ಮನೆಗೋ ಅಥವಾ ನಿಮ್ಮ ಪರಿವಾರಕ್ಕೋ ಮಾಡ್ತಾ ಇರತಕ್ಕಂತಹ ದ್ರೋಹವ, ಅದನ್ನೆಲ್ಲ ಆಲೋಚನೆ ಮಾಡಿ. ಯಾವುದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ನಿಮ್ಮ ಪರಿವಾರಕ್ಕೆ ನಿಮ್ಮ ಆಶ್ರಯ ಮಾಡಿರ್ತಕ್ಕಂಥವರಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಗಮನಿಸ್ಕೊಳ್ಬೇಕು. ಜೀವನದಲ್ಲಿ ಆಶಾದಾಯಕವಾದಂತಹ ಹಲವಾರು ಘಟ್ಟಗಳಿರುತ್ತೆ. ಆದರೆ ನಾವು ನಮ್ಮ ಯೋಗ್ಯತೆಗನುಸಾರವಾಗಿ ಪ್ರಾಮಾಣಿಕವಾಗಿ ಅದನ್ನು ಪೂರೈಸ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿದಾಗ ಆತ್ಮತೃಪ್ತಿ ಅಂತಕ್ಕಂಥದ್ದು ನಮಗೆ ಸಿಕ್ಕತ್ತೆ. ಸರ್ಕಾರಿ ಕೆಲಸಗಳಿದ್ದಲ್ಲಿ ಅವೆಲ್ಲ ಅಪೂರ್ಣವಾಗ್ತಕ್ಕಂತಹ ಯೋಗ ನಿಮಗಿದೆ. ಅಂದರೆ ಯಾವ ಕೆಲಸವೂ ಕೂಡ ಸರ್ಕಾರಿ ಕೆಲಸಗಳು ಆಗದೇ ಇರುವಂಥದ್ದು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆರೋಗ್ಯ ವ್ಯವಹಾರ ಇದು ಒಂದು ಕಡೆ ಆದರೆ ಒಂಟಿತನ ಮತ್ತೊಂದು ಕಡೆ ಕಾಡುತ್ತೆ. ಎಲ್ಲರೂ ಇದ್ದಾರೆ, ಆದರೆ ಯಾರು ನಿಮ್ಮ ಪರವಾಗಿದ್ದಾರೆ ಅದು ಬಹಳ ಮುಖ್ಯವಾದಂಥದ್ದು. ಯಾರು ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆಯನ್ನು ಮಾಡ್ತಾರೆ, ನಿಮ್ಮ ನೆರವಿಗೆ ನಿಲ್ತಾರೆ ಅನ್ನುವಂಥದ್ದು ಬಹುಮುಖ್ಯವಾದಂತಹ ವಿಷಯವಾಗತ್ತೆ. ಶಾಸ್ತ್ರ ಅದನ್ನೇ ಹೇಳುತ್ತೆ. ಯಾರು ಮಾತಾನಾಸ್ತಿ ಪಿತಾನಾಸ್ತಿ ನಾಸ್ತಿ ಬಂಧು ಸಹೋದರಾಹ ಅರ್ಥನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ತಾಯಿ ತಂದೆ ಅಣ್ಣ ತಮ್ಮಂದರು ಮನೆ ದುಡ್ಡು ಎಲ್ಲವುದೂ ಇಲ್ವಾ ಅಂತ ಕೇಳಿದರೆ ಇದೆ, ಇದೆಯಾ ಅಂತ ಕೇಳಿದರೆ ಯಾವುದೂ ಇಲ್ಲ. ಕಾರಣ ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ನೆರವಿಗಾಗ್ತಕ್ಕಂಥವ್ರು ಯಾರೂ ಇಲ್ಲ. ಆದ್ದರಿಂದ ನಾವು ಜಾಗ್ರತೆಯಿಂದ ಇರಬೇಕಾದಂಥದ್ದು ಅಂತ ಹೇಳುತ್ತೆ. ಜೀವನದಲ್ಲಿ ಜುಗುಪ್ಸೆ ಕಾಡುವಂತಹ ದಿವಸವಾಗುತ್ತೆ. ಲೌಕಿಕವಾದಂತಹ ಜೀವನಕ್ಕೆ ಕೊಟ್ಟಂತಹ ಬೆಲೆ ಏನಿದೆ ಅದನ್ನು ಮನುಷ್ಯತ್ವಕ್ಕೆ ಕೊಡದೆ ಗೌರವವನ್ನು ಕಡಿಮೆ ಮಾಡಿಕೊಳ್ತೀರಿ. ಯಾರೋ ಏನೋ ಕಷ್ಟದಲ್ಲಿದ್ದಾರೆ ಅಂತಾದರೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಕೊನೆ ಪಕ್ಷ ಮಾನಸಿಕವಾಗಾದರೂ ಕೂಡ ನಾನು ಏನು ಮಾಡಲಿಲ್ವಲ್ಲ ಅನ್ನುವ ಭಾವನೆ ಇದ್ದರೆ ಅದೂ ಎಷ್ಟೋ ಕೆಲಸ ಮಾಡುತ್ತೆ. ಆ ರೀತಿಯನ್ನು ವಿಚಾರವಾಗಿ ಇಟ್ಟುಕೊಳ್ಬೇಕಾದಂಥದ್ದು. ಋಷಿಗಳನ್ನು ಧ್ಯಾನ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸೂಚನೆ ಇರತಕ್ಕಂಥದ್ದು. ನಿಮ್ಮ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಇನ್ನೂ ಸ್ವಲ್ಪ ಆಸ್ತಿ ಸೇರ್ಪಡೆಯಾಗ್ತಕ್ಕಂಥದ್ದು. ಅಂದರೆ ಆಸ್ತಿಯನ್ನು ಕೊಂಡುಕೊಳ್ಳುವಂಥದ್ದು ಅಥವಾ ವಾದ ವಿವಾದಗಳಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿದ್ದಂತಹ ಆಸ್ತಿ ನಿಮ್ಮ ಪರವಾಗಿ ಆಗತಕ್ಕಂಥದ್ದು. ಹೀಗೆ ಆಸ್ತಿ ಇನ್ನೊಂದಷ್ಟು ಬೆಳೆಯುವಂಥದ್ದು ಆಗತ್ತೆ. ವ್ಯವಹಾರ ವೃತ್ತಿ ಇದರಲ್ಲಿ ಹೊಸ ಸಿಬ್ಬಂದಿಯಿಂದ ನಿಮಗೆ ಕಿರುಕುಳವಾಗುತ್ತೆ, ಜಗಳವಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ
ನಿಮ್ಮ ಉದ್ದೇಶ ಅವರಿಗೆ ಅರ್ಥ ಆಗೋದಿಲ್ಲ, ಅನುಭವ ಕಡಿಮೆ, ಹೊಸದಾಗಿ ಕೆಲಸಕ್ಕೆ ಸೇರಿರ್ತಾರೆ, ನೀವೇನನ್ನೋ ನಿರೀಕ್ಷೆ ಮಾಡ್ತೀರಿ, ಆದರೆ ಅವರಿಗೆ ಅದನ್ನು ಪೂರೈಸೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಮಾತು, ಜಗಳ ಇದೆಲ್ಲ ಸಾಮಾನ್ಯವಾಗಿಬಿಡುತ್ತೆ. ಪ್ರಾಮಾಣಿಕವಾಗಿ ದುಡಿದಂತಹ ಕಲಾವಿದರಿಗೆ ಇವತ್ತು ಅದೃಷ್ಟ ಒಲಿತಕ್ಕಂಥದ್ದು. ಇಲ್ಲಿಯವರೆಗೆ ಯಾವುದೇ ವಾಮಮಾರ್ಗಗಳನ್ನು ಅನುಸರಿಸದಲೇ ಪ್ರಾಮಾಣಿಕವಾಗಿ ನಡೆದು ಬಂದಂತಹ ಜೀವಗಳಿಗೆ ನಿಜವಾಗಿಯೂ ಸಿಲ್ಲುವಂತಹ ಗೌರವ ಏನಿದೆ ಅದು ಹೆಮ್ಮೆಯ ವಿಚಾರವಾಗುತ್ತೆ. ನಿಮ್ಮ ಪ್ರತಿಭೆಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಕುಬೇರ ಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಜೀವನ ಸಾಧನೆ ಹಲವಾರು ಜನಕ್ಕೆ ಮಾರ್ಗದರ್ಶಿ. ಆದರೆ ನೀವೇ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅಯ್ಯೋ ನಾನು ಏನು ಮಾಡಿದ್ದೀನಿ ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಆ ರೀತಿಯ ಭಾವನೆ ಬಹಳ ದೊಡ್ಡದದು. ಏನೂ ಇಲ್ಲದೆ ಇರತಕ್ಕಂಥವ್ರು ಹಾಗೆ ಹೀಗೆ ಅಂತ ಹೇಳಿಕೊಂಡು ತಿರುಗುವ ಕಾಲದಲ್ಲಿ ಸಾಧನೆ ಮಾಡಿದಂಥವರು ಏನೂ ಇಲ್ಲ ಅಂತ ಹೇಳಿದಾಗ ಅದು ದೊಡ್ಡ ಮಾತಾಗುತ್ತೆ. ಹಿರಿಯರು ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ ಅದನ್ನು ನೋಡಿ ಪ್ರಭಾವಿತರಾಗ್ತಾರೆ, ಆಶ್ಚರ್ಯಚಕಿತರಾಗ್ತಾರೆ. ಮನಸೋತು ನಿಮ್ಮನ್ನು ಗೌರವಿಸ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಸಾಮರ್ಥ್ಯ ಎಲ್ಲ ಕಡೆ ಯಶಸ್ಸನ್ನು ಪಡೆಯುವುದಕ್ಕೆ ಸಹಕಾರಿ ಆಗೋದಿಲ್ಲ. ಅದು ಬೇಸರದ ಸಂಗತಿಯಾಗತ್ತೆ. ಉತ್ತಮ ಫಲವನ್ನು ನಿರೀಕ್ಷಿಸಬಹುದಾದಂತಹ ದಿವಸ ಇದು ಹೌದು. ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮಾತ್ರ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ದಿನ ಚೆನ್ನಾಗಿದೆ, ಹೊಸತನ್ನು ಆರಂಭ ಮಾಡಲಿಕ್ಕೆ ಸಕಾಲ ಇದು. ಚಿಂತನೆಯನ್ನು ನಡೆಸಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಮುಂದಿನ ದಿನಮಾನದಲ್ಲಿ ನಿಮಗೆ ಯಾವುದು ಸೂಕ್ತವೋ ಆ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುನ್ನಡೆಯತಕ್ಕಂಥದ್ದು ಬಹಳ ಯೋಗ್ಯವಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.